ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನ್ ಬೆಂಗಳೂರಿನ ಚಾನಲ್ಗೆ ಸ್ವಾಗತ. ಏನಪ್ಪ ಮತ್ತೆ ವಾಪಸ್ ಬಂದು ಸಿಸ್ಟಮ್ ಮುಂದೆ ಕೂತಿದ್ದೀನಿ. ಹಾಗೆ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಒಂದು ಪೋಸ್ಟ್ ಹಾಕಿದ್ದೀನಿ ಅಂತ. ನಿಜ, ಈ ಹುಡುಗನ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂದರೆ ಸಲಗ ಮೂವಿನಲ್ಲಿ ಕೆಂಡ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿ ಇವತ್ತು ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಚಿತ್ರಕ್ಕೆ ತಾನೇ ನಾಯಕನಾಗಿದ್ದಾನೆ. ಕಾರಣ ಸೂರ್ಯ ಅವರ ಗರಡಿಯಲ್ಲಿ ಬೆಳೆದಂತಹ ಅಭಿ ಅವರ ನಿರ್ದೇಶನದಲ್ಲಿ ಮಾರ್ಚ್ 15ನೇ ತಾರೀಕಿಗೆ ನಿಮ್ಮ ಮುಂದೆ ಬರ್ತಾ ಇದೆ ಸೋಮು ಸೌಂಡ್ ಇಂಜಿನಿಯರ್. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿಗಾರೈತಿ ಮಂಟ ಹೋದ್ರಿ ಏನಾಗಿತ್ತಯ್ಯಪ್ಪ ಉಸುರು ನಿಂತಿದ್ರಿ. ಟ್ರೈಲರ್ ನೀವೇ ನೋಡಿದ್ರಲ್ಲ, ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕಂದ್ರೆ ಇಲ್ಲಿ ಎಲ್ಲ ನಟರು ತಮ್ಮ ಅದ್ಭುತವಾದಂತಹ ಒಂದು ಆ್ಯಕ್ಟಿಂಗ್ ಅನ್ನು ಮಾಡಿದ್ದಾರೆ. ಸಲಗ ಚಿತ್ರದಲ್ಲಿ ಕೆಂಡ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿರ್ತಾರೆ. ಹಾಗೆ ನಿವಿಷ್ಕಾ ಪಾಟೀಲ್ ರೀಸೆಂಟಾಗಿ ರಿಲೀಸ್ ಆದಂತಹ ಮರೀಚಿ ಮೂವಿನಲ್ಲಿ ಇವರು ಆ್ಯಕ್ಟ್ ಮಾಡಿರ್ತಾರೆ. ಹಾಗೆ ಲೈಕ್ ನಮ್ಮ ಅಭಿಯವರು ನಿರ್ದೇಶನ ಹೆಂಗಿದೆ ಅಂದರೆ, ನಾನು ನಿಜ ಹೇಳ್ತೀನಿ, ಈ ಟ್ರೈಲರ್ನ ನೋಡಿದಾಗ ಸೂರ್ಯ ಅವರು ಈ ಟ್ರೈಲರ್ ಲಾಂಚ್ ಇವೆಂಟ್ಗೆ ಬಂದಿದ್ರು. ನನಗೊಂದು ಆಶ್ಚರ್ಯ ಆಗಿದ್ದೇನು ಅಂದರೆ, ಯೂಶ್ವಲಿ ಸೂರಿ ಸರ್ನ ನಾವು ಎಲ್ಲೂ ನೋಡಲ್ಲ, ಟ್ರೈಲರ್ ಲಾಂಚ್ ಇವೆಂಟಲ್ಲೇ ಇರ್ಬೋದು, ಯಾವುದೋ ಒಂದು ಇವೆಂಟಲ್ಲಿ ಇರ್ಬೋದು. ಬಟ್ ಸರ್ ಈ ಟ್ರೈಲರ್ ಲಾಂಚಿಗೆ ಬಂದಿದ್ದರು ಸೂರ್ಯ ಅವರು. ನಿಜವಾಗ್ಲೂ ಟ್ರೈಲರ್ನ ಲೈಕ್ ಮನೋ ಮುಟ್ಟೋ ಥರ ಕಟ್ ಮಾಡಿದ್ದಾರೆ. ಹಾಗೆ ಅಭಿಯವರು ಅಷ್ಟೇ ಅದ್ಭುತವಾಗಿ ನಿರ್ದೇಶನವನ್ನು ಮಾಡಿದ್ದಾರೆ. ಆದರೆ ಈ ಓವರ್ ಆಲ್ ಚಿತ್ರದಲ್ಲಿ ಒಂದು ಭಜನಾ ಪದವನ್ನು ಬಳಸಿದ್ದಾರೆ. ಅದು ನಮ್ಮ ಉತ್ತರ ಕರ್ನಾಟಕದ ಆಕಾಶ್ ಮನುಗುಳಿ ಅವರು ಹಾಡಿದಂಥ ಹಾಡೋದು. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೆ ಐತಿ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಈ ಒಂದು ಸಾಂಗ್ ಮೇಲೇ ಈ ಒಂದು ಕತೆ ನಿಂತಿದೆ ಅಂತ. ಯಾಕಂದರೆ ಚರಣ್ ರಾಜ್ ಅವರು ಅದಕ್ಕೊಂದು ಡಿಫ್ರೆಂಟ್ ಟಚ್ ಕೊಟ್ಟು ಅದೇ ಸಾಂಗನ್ನು ಮತ್ತೆ ಇನ್ನು 100 ಸಾರಿ ಕೇಳೋ ಥರ ಮಾಡಿದ್ದಾರೆ. ಬೇಕಂದ್ರೆ ನೀವು ಟ್ರೈಲರಲ್ಲಿ ಪದೇ ಪದೇ ಆ ಒಂದು ಸಾಂಗ್ ಬರ್ತಿರೋದು ನೀವು ಕೇಳ್ತಿರ್ಬೋದು. ಎಲ್ಲ ಒಂದು ಕಡೆ ನನ್ಗನ್ಸುತ್ತೆ ಹೀರೋಗೆ ತುಂಬ ಕೋಪ, ಆ ಒಂದು ದುರಹಂಕಾರ ಅಹಂಕಾರ ಎಲ್ಲ ಇರುತ್ತೆ. ಅದರಿಂದನೇ ಅವನಿಗೆ ಒಂದಿಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅಂತ. ಗೊತ್ತಿಲ್ಲ, ಕೆಂಡ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದಂತಹ ನಮ್ಮ ಶ್ರೇಷ್ಠ ಅವರು ಮತ್ತೆ ಇಲ್ಲಿ ಕೆಂಡ ಕಾರ್ತಾರೋ ಅಥವಾ ಬೇರೆಯವ್ರಿಗೆ ದುಸ್ವಪ್ನವಾಗಿರ್ತಾರೋ ಅಂತ ಗೊತ್ತಿಲ್ಲ ನನಗೆ. ಬಟ್ ಟ್ರೈಲರ್ನಲ್ಲಿ ಮಾತ್ರ ಖಡಕ್ಕಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ನನಗೆ ಏನನ್ಸುತ್ತೆ ಅಂದರೆ, ಸೂರ್ಯವರ ಗರಡಿಯಲ್ಲಿ ಪಳಗಿದಂತಹ ಅಭಿಯವರು ಕೆಂಡ ಸಂಪಿಗೆ ಹಾಗೆ ನಮ್ಮ ಕಡ್ಡಿಪುಡಿ ಚಿತ್ರಗಳಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿರ್ತಾರೆ. ಕೊನೆಗೆ ಅದೇ ಗುರುವಿನ ಕೈಯಲ್ಲಿ ತಾವು ನಿರ್ದೇಶನ ಮಾಡಿರುವಂಥ ಚಿತ್ರವನ್ನು ಟ್ರೈಲರ್ ಲಾಂಚ್ ಮಾಡಿಸೋವಂಥ ಒಂದು ಲೈಕ್ ಆ ಒಂದು ಖುಷಿ ಇದೆಯಲ್ಲ, ನಿಜವಾಗ್ಲೂ ನನಗೆ ತುಂಬ ಹತ್ತಿರ ಆದಂಥದ್ದು. ಹಾಗೆ ಈ ಚಿತ್ರದಲ್ಲಿ ಒಂದಿಷ್ಟು ಎಲಿಮೆಂಟ್ಗಳನ್ನು ನೋಡಿದ್ರೆ ತಂದೆ ಮಗನ ಬಾಂಧವ್ಯ ಒಂದು ಕಡೆ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಯಾಕಂದರೆ ತಂದೆ ಒಂದು ಕಡೆ ಡೈಲಾಗ್ ಹೊಡಿತಾರೆ ಹೀರೋನ್ ಬಗ್ಗೆ, ನಾನು ಕೋಪಿಸ್ಟನ್ನ ಹುಟ್ಟಿಸಿದ್ದೀನಿ ಪಾಪಿಸ್ಟನ್ ಅಲ್ಲ ಅಂತ. ನಾನು ಕೋಪಿಸ್ಟನ್ಗೆ ಜನ್ಮ ಕೊಟ್ಟಿದ್ದೇನೆ ಹೊರತು ಪಾಪಿಸ್ಟನ್ಗಲ್ಲ. ಹಾಗೆ ಮುಂದೆ ಬಂದರೆ ಒಂದಿಷ್ಟು ಸಾವು ನೋವುಗಳು, ಅದ್ರ ಜೊತೆಗೆ ತಳುಕು ಹಾಕುವಂತಹ ಈ ಸಾಂಗು, ಎಷ್ಟು ದಿವಸ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೆ ಐತಿ ಅಂತ. ಅಂದರೆ ಲೈಕ್ ಎಷ್ಟು ದಿವಸ ನಾವು ಇಲ್ಲೇ ಇರೋದು, ಏನಾದರೂ ಸಾಧನೆ ಮಾಡ್ಬೇಕು, ನಾವು ಸಾಧನೆ ಮಾಡಿ ಇಲ್ಲಿಂದ ಹೋಗ್ಬೇಕು ನಾವು, ಕೊನೆಗೆ ಅಷ್ಟರಲ್ಲಿ ಏನಾದರೂ ಮಾಡಿಬಿಡ್ಬೇಕು ಅನ್ನೋದನ್ನ ಏನಾದರೂ ಹೇಳಕ್ಕೆ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರಿಗೆ ನಾವು ಕ್ವಶನ್ ಮಾಡ್ತೀವಿ. ಯಾಕಂದರೆ ಚಿತ್ರದ ಟೈಟಲ್ ಬಂದು ಸೋಮು ಸೌಂಡ್ ಇಂಜಿನಿಯರ್ ಅಂತ ಇದೆ. ಸರ್ ಸೋಮು ಅವರು ಸೌಂಡ್ ಇಂಜಿನಿಯರ್ ಅಂತ ಕೇಳ್ತೀವಿ. ಇಲ್ಲ ಸರ್, ಸೋಮುಗೂ ಸೌಂಡ್ ಇಂಜಿನಿಯರ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅವರೇ ಹೇಳ್ತಾರೆ, ಸರ್ 3 Idiots ಅಂತ ಇದೆ ಅಲ್ಲ, ಹಂಗಂತ ಅಲ್ಲಿ 3 ಜನನೂ ಅದರಲ್ಲಿದ್ದಂಥ 3 ಜನನೂ 3 Idiots ಅಲ್ಲ ಸರ್ ಅಂತ ಹೇಳ್ತಾರೆ. ಯಾವಾಗ ಒಬ್ಬ ನಿರ್ದೇಶನಿಗೆ ತನ್ನ ಒಂದು ಕಥೆಯ ಮೇಲೆ ನಂಬಿಕೆ ಇರುತ್ತೆ ಆವಾಗ ಮಾತ್ರ ಈ ಥರದ ಮಾತುಗಳು ಬರೋಕ್ಕೆ ಕಾರಣ. ಹಾಗಾಗಿ ಅವರ ಕಥೆ ಮೇಲೆ ಅವ್ರಿಗೆ ನಂಬಿಕೆ ಇದೆ. ಹಾಗೆ ಒಂದಿಷ್ಟು ಎಲಿಮೆಂಟ್ಗಳನ್ನು ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಈ ಚಿತ್ರ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲೇ ಶೂಟ್ ಆಗಿರೋ ಕಾರಣ ನಮ್ಮ ಶ್ರೇಷ್ಠ ಅವರು ಉತ್ತರ ಕರ್ನಾಟಕದವರು, ಹಾಗೆ ನಿವಿಷ್ಕಾ ಪಾಟೀಲ್ ಅವರು ಕೂಡ ಉತ್ತರ ಕರ್ನಾಟಕದವರು. ಆದರೆ ಯಶ್ ಶೆಟ್ಟಿ ಅವರು ಮಾತ್ರ ಉತ್ತರ ಕರ್ನಾಟಕದವರಲ್ಲ. ಆದರೂ ಕೂಡ ಎಲ್ಲೂ ಕೂಡ ಗೊತ್ತಾಗಲ್ಲ ಯಶ್ ಶೆಟ್ಟಿ ಅವರು ಉತ್ತರ ಕರ್ನಾಟಕದವರು ಅಲ್ಲ ಅಂತ. ಅಷ್ಟೇ ಆ ಒಂದು ಭಾಷಣ, ಆ ಒಂದು ಪದ ಬಳಕೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದಕ್ಕೆ ಡೈಲಾಗ್ ಬರೆದಂಥವ್ರು ಬಂದ್ಬಿಟ್ಟು ಮಾಸ್ತಿ ಹಾಗೆ ಅಭಿಯವರು. ಲೈಕ್ ಅಭಿಯವರು ತಮ್ಮ ಕೈ ಜೋಡಿಸ್ತಾರೆ ಮಾಸ್ತಿಯವ್ರ ಜೊತೆ. ಹಾಗೆ ಮಾಸ್ತಿಯವರು ಬರೆದ ಡೈಲಾಗ್ಗಳನ್ನು ಮತ್ತೆ ಒಂದಿಷ್ಟು ಪಾಲಿಷ್ ಮಾಡಿ ಬರೆದು ಅಭಿಯವ್ರಿಗೆ ಲೈಕ್ ಕೈ ಜೋಡಿಸ್ತಾರೆ. ಹಾಗಾಗಿ ಚಿತ್ರದಲ್ಲಿ ಎದ್ದು ಕಾಣುತ್ತೆ ನಿಮಗೆ ಒಂದೊಂದು ಡೈಲಾಗ್ಗಳು. ಇದರಲ್ಲಿರೋ ಒಂದು ಸೀನ್ ಹೇಳ್ಬಿಡ್ತೀನಿ ನಾನು. ಏನಂದರೆ ಲೈಕ್ ತಂದೆ ಮಗನ ಭುಜದ ಮೇಲೆ ಹೊರಿಸ್ಕೊಂಡು ಹೋಗ್ತಾ ಇರ್ತಾನೆ. ಮುಂದೆ ಸಿಕ್ಕವ್ರು ಯಾರೋ ಒಬ್ರು ಕೇಳ್ತಾರೆ, ಇಷ್ಟು ದೊಡ್ಡವನಾಗಿದ್ದಾನೆ ಯಾಕೆ ಭುಜದ ಮೇಲೆ ಹೊತ್ಕೊಂಡಿದ್ದೀರಾ ಅಂತ.
ಅವಾಗ ತಂದೆ ಹೇಳ್ತಾರೆ, ಏನಾಗೋದಿಲ್ಲ ಬಿಡು. ಏನ್ ಶಂಕರಣ್ಣ ಇಷ್ಟು ದೊಡ್ಡನಾಗನ ಇವನ್ ಎತ್ಕೊಂಡು ಹೊಂಟಿದಿ? ಏ ಇರೋಣ, ನಾಳೆ ನಮ್ಮ ಮನೆ ಭಾರನ ಹೊರ್ತಾನಿವ. ಸೊ ಎಲ್ಲ ಒಂದು ಕಡೆ ನನಗೆ ಕನೆಕ್ಟ್ ಆಗಿದ್ದೇನು ಅಂದ್ರೆ ಆ ತಂದೆ ಮಗನ ಸಂಬಂಧ. ಹಾಗಾಗಿ ಚಿತ್ರದಲ್ಲಿ ಅದ್ಭುತವಾಗಿ ಆ ಒಂದು ಭಜನಾ ಪದವನ್ನು ಯೂಸ್ ಮಾಡಲಾಗಿದೆ. ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನಿ ಬ್ಯಾರೆ ಐತಿ ಅಂತ, ಅದರಿಂದನೇ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಟ್ರೈಲರ್ ಲಾಂಚನ್ನು ಸೂರ್ಯ ಅವರು ಹಾಗೆ ಡಾಲಿ ಧನಂಜಯ ಅವರು ಮಾಡ್ತಾರೆ. ನನಗೆ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು? ಹಾಗೆ ಸೌಂಡ್ ಇಂಜಿನಿಯರು ಸೋಮು ನಿಮಗೆ ಇಷ್ಟ ಆದ್ರ ಇಲ್ವಾ ಅಂತ ಶ್ರೀ ಹರ್ಷನ ಹಾನೆಸ್ಟ್ ರಿವ್ಯೂಗೆ ತೆರೆ ಎಳಿತಾ ಇದ್ದೀನಿ. ನಮಸ್ಕಾರ.